ಸಿಐಡಿ ಹೆಗಲಿಗೆ ಬಿತ್ತು ಬಳ್ಳಾರಿ ರೆಡ್ಡಿಗಳ ಘರ್ಷಣೆ ತನಿಖೆ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದೆ ಇದೀಗ ರಾಜ್ಯ ಸರ್ಕಾರ. ಹಾಗಾಗಿ ಸಿಐಡಿಗೆ ವರ್ಗಾವಣೆಯನ್ನ ಮಾಡಿರುವಂತದ್ದು ಕೇಸನ್ನ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದೆ ರಾಜ್ಯ ಸರ್ಕಾರ. ಬಳ್ಳಾರಿಗೆ ಇಂದು ಸಿಐಡಿ ಎಡಿಜಿಪಿ ಬಿಕೆ ಸಿಂಗ್ ತಂಡ ಭೇಟಿಯನ್ನ ಕೊಡ್ತಾ ಇದೆ. ಹಲವು ವಿಚಾರಗಳ ಬಗ್ಗೆ ತನಿಖೆಯನ್ನ ಮಾಡುತ್ತೆ. 4 ದೂರಿನ ತನಿಖೆ ಬೆನ್ನತ್ತಿದ್ದಾರೆ ಇದೀಗ. ರೂಸ್ಪೇಟೆ ಠಾಣೆಯಲ್ಲಿ ದಾಖಲಾಗಿರುವಂತಹ 4 ಪ್ರಕರಣಗಳನ್ನ ಇದೀಗ ತನಿಖೆ ಮಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು ಸಿಐಡಿ ಹೆಗಲಿಗೆ. ಇದೀಗ ಬಳ್ಳಾರಿಯಲ್ಲಿ ಆದಂತಹ ರೆಡ್ಡಿಗಳ ಘರ್ಷಣೆ ತನಿಖೆ ಹೆಗ್ಲೇರಿರುವಂತದ್ದು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದೆ ಒಂದ್ ಕಡೆ ರಾಜ್ಯ ಸರ್ಕಾರ. ಹಾಗಾಗಿ ಬಳ್ಳಾರಿಗೆ ಇಂದು ಸಿಐಡಿ ಎಡಿಜಿಪಿ ಬಿಕೆ ಸಿಂಗ್ ತಂಡ ಭೇಟಿಯನ್ನ ಕೊಡ್ತಾ ಇದೆ. 4 ದೂರಿನ ತನಿಖೆಯನ್ನ ಬೆನ್ನತ್ತಿದ್ದಾರೆ ಸಿಐಡಿ ತಂಡ. ರೂಸ್ಪೇಟೆ ಠಾಣೆಯಲ್ಲಿ ದಾಖಲಾಗಿರುವಂತಹ 4 ಪ್ರಕರಣಗಳು. ಇದೀಗ 4 ಪ್ರಕರಣಗಳ ಕುರಿತಾಗಿ ಕೆಲವೊಂದಷ್ಟು ಮಾಹಿತಿಗಳನ್ನ ಕೂಡ ಕಲೆ ಹಾಕಲಾಗುತ್ತೆ. ರಾಜ್ಯ ಸರ್ಕಾರ ಸಿಐಡಿಗೆ ಈ ಒಂದು ತನಿಖೆಯನ್ನ ವರ್ಗಾವಣೆ ಮಾಡಿದೆ ಅಂತ ಅಂದ್ರೆ ಅಫ್ಕೋರ್ಸ್ ಈ ಒಂದು ತನಿಖೆಯಲ್ಲಿ ನ್ಯಾಯ ಸಿಗುತ್ತೆ ಅನ್ನುವಂತಹ ಭರವಸೆ ಇದೀಗ ಎಲ್ಲರಲ್ಲೂ ಕೂಡ ಇರುವಂತದ್ದು. ಯಾಕಂತ ಅಂದ್ರೆ ಈಗಾಗಲೇ ಸಿಐಡಿ ತೆಗೆದುಕೊಂಡಿರುವಂತಹ ಅಷ್ಟೂ ಕೇಸ್ಗಳಲ್ಲೂ ಕೂಡ ಪಾರದರ್ಶಕವಾಗಿ ಸಮರ್ಥವಾಗಿ ಕೇಸ್ಗಳನ್ನ ಮುನ್ನಡೆಸ್ಕೊಂಡು ಬಂದಿದೆ. ಅಷ್ಟೇ ನ್ಯಾಯವನ್ನ ಕೂಡ ಒದಗಿಸಿದೆ. ಬಿಟ್ಕಾಯಿನ್ ಕೇಸ್ ಆಗಿರ್ಬೋದು, ಇದೀಗ ಆಗ್ತಾ ಇರುವಂತಹ ಬಿಕ್ಲು ಶಿವ ಕೊಲೆ ಕೇಸ್ ಆಗಿರ್ಬೋದು, ಅದನ್ನ ಕೂಡ ತುಂಬಾ ಅಚ್ಚುಕಟ್ಟಾಗಿ ಮಾಡ್ತಾ ಇರುವಂತದ್ದು ತನಿಖೆಯನ್ನ. ಈ ಒಂದು ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಕೇಸಲ್ಲೂ ಕೂಡ ಅದೇ ರೀತಿಯಾಗಿ ತನಿಖೆಯನ್ನ ಮಾಡಿದ್ರು. ಇದೀಗ ಮತ್ತೆ ಬಳ್ಳಾರಿ ರೆಡ್ಡಿಗಳ ಘರ್ಷಣೆ ತನಿಖೆ ಕೂಡ ಇದೀಗ ಸಿಐಡಿ ಪಾಲಾಗಿದೆ.